ನಮಸ್ತೆ ವಿದ್ಯಾರ್ಥಿಗಳೇ, ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಪ್ರಸ್ತುತಿ SC ಬಿರಾದರ್. ನಿಮ್ಮ ಎಲ್ಲರಿಗೂ ಸ್ವಾಗತ. ಇಂದಿನ ಕ್ಲಾಸು ಇಂಗ್ಲೀಷ್ ಗ್ರಾಮರ್ ಸಂಬಂಧಿಸಿದಂತೆ ಇರುತ್ತದೆ. ಸೊ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ರಿಡಲ್ಸ್, ಇಂಗ್ಲೀಷ್ನಲ್ಲಿರುವಂಥ ಒಗಟುಗಳನ್ನು ನಾವು ಇಂದು ತಿಳಿದುಕೊಳ್ಳುತ್ತೇವೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಮೋರ್ ದ್ಯಾನ್ ಅಂದರೆ 45ಕ್ಕಿಂತ ಹೆಚ್ಚಿನ ಒಂದು ಒಗಟುಗಳನ್ನು, ರಿಡಲ್ಸನ್ನು ನಾವು ಇಂಗ್ಲೀಷ್ನಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಸೊ ಒಂದನೇ ರಿಡಲ್ ನೋಡಿ, ಇಟ್ ಹ್ಯಾಸ್ ಎ ಟಂಗ್. ಇದಕ್ಕೆ ನಾಲಿಗೆ ಇದೆ, ಇದು ನಾಲಿಗೆಯನ್ನು ಹೊಂದಿರುತ್ತದೆ. ಬಟ್ ಆದರೆ ಇಟ್ ಕೆನಾಟ್ ಟಾಕ್, ಇದಕ್ಕೆ ಮಾತನಾಡೋದಕ್ಕೆ ಆಗುವುದಿಲ್ಲ. ಹಾಗಾದರೆ ಇದು ಯಾರು? ಸಾಲ್ವ್ ದ ರಿಡಲ್. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಶೂ ಆಗುತ್ತೆ. SHOE, ಶೂ. ಶೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ. ಇಟ್ ಈಸ್ ಕಿಕ್ಡ್ ಮೆನಿ ಟೈಮ್ಸ್. ಸೊ ಕಿಕ್ಡ್ ಅಂದ್ರೆ ಒದೆಯೋದು, ಒದಿಸ್ಕೊಂಡೈತಿ, ಬಹಳಷ್ಟು ಸರಿ ಇದನ್ನು ಒದ್ದಿದ್ದಾರೆ ಅಂತ ಅರ್ಥ. ಬಟ್ ನೆವರ್ ಕ್ರೈ, ಎಷ್ಟು ಒದಿಸ್ಕೊಂಡ್ರು ಅದು ಒಟ್ಟು ಅತ್ತೇ ಇಲ್ಲ. ಹಾಗಾದರೆ ಇದು ಯಾರು? ಸೊ ಕ್ಯಾನ್ ಗೆಸ್ ಅಂತ ಅಂದ್ಕೊಂಡಿರ್ತೀನಿ. ಸೊ ಯಾವುದಕ್ಕೆ ಆಗುತ್ತೆ ಅಂದರೆ ಫುಟ್ಬಾಲ್ ಆಗುತ್ತೆ. ಫುಟ್ಬಾಲನ್ನು ನಾವು ಸಾಕಷ್ಟು ಸಲ ಒದ್ದಿದ್ದೀವಿ ಅಲ್ವಾ? ಅದೇನಾದರೂ ಹತ್ತಿದೆಯಾ? ಇಲ್ಲಲ್ಲ. ಸೊ ಫುಟ್ಬಾಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಇಟ್ ಹ್ಯಾಸ್ 2 ಹ್ಯಾಂಡ್ಸ್. ಇದಕ್ಕೆ 2 ಕೈಗಳು ಇರ್ತಾವಂತ. ಬಟ್ ಕೆನಾಟ್ ಹೋಲ್ಡ್ ಎನಿಥಿಂಗ್, ಬಟ್ ಏನು ಅದನ್ನು ಹಿಡ್ಕೊಳಕ್ಕಾಗೋದಿಲ್ಲ ಅಂತ. 2 ಕೈ ಇದ್ದರೂ ಇದ್ರ ಕೈಯಾಗ ಏನು ಹಿಡ್ಕೊಳಕ್ಕಾಗಲ್ಲ ಅಂತ. ಹಾಗಾದರೆ ಇದು ಏನು ಅನ್ನೋದು ಒಗಟು. ಸೊ ಸಾಲ್ವ್ ದ ರೀಡಲ್. ಸೊ ಏನಾಗುತ್ತೆ ಆನ್ಸರು? ಕ್ಲಾಕ್ ಆಗುತ್ತೆ. ಸೊ ಗಡಿಯಾರಕ್ಕೆ 2 ಮುಳ್ಳುಗಳಲ್ವಾ? ಹಾಗಾದರೆ ಕ್ಲಾಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಫೋರ್ತ್ ನೋಡ್ರಿ. ಇಟ್ ಟೇಕ್ಸ್ ಮೆನಿ ಅ ನಾಕ್. ಎಷ್ಟೊಂದು ಸಲ ನಾಕ್ ಅಂದ್ರೆ ಬಡಿಯೋದು, ಎಷ್ಟೊಂದು ಸಲ ಬಡಿಸ್ಕೊಂಡಿತ್ತಂತಿದ್ದು. ಬಟ್ ನೆವರ್ ಕ್ರೈಸ್, ಆದ್ರೆ ಒಟ್ಟ ಹತ್ತಿಲ್ಲ ಅಂತ. ಹಾಗಾದ್ರೆ ಇದು ಏನಾಗುತ್ತೆ? ಸೊ ಆನ್ಸರ್ ಏನಂದರೆ ಡೋರ್ ಆಗುತ್ತೆ. ಡೋರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ ನೋಡ್ರಿ, ಐದನೇ ರೀಡಲು. ಇಟ್ ಹ್ಯಾಸ್ ಅನ್ ಐ. ಇದಕ್ಕೆ ಕಣ್ಣಿದೆ, ಬಟ್ ಇಟ್ ಕೆನಾಟ್ ಸಿ, ಆದರೆ ನೋಡೋದಕ್ಕೇ ಆಗೋದಿಲ್ಲ. ಕಣ್ಣಿದ್ರೂ ಇದಕ್ಕೆ ನೋಡೋಕ್ಕಾಗಲ್ಲ. ಅಂದರೆ ಇದು ಏನು? ಸೊ ಏನಂದರೆ ನೀಡಲ್, ಸೂಜಿ. ನೋಡಿದ್ದೀರಲ್ವಾ? ಸೊ ನೀಡಲ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಆರನೇದು ನೋಡ್ರಿ. ಇಟ್ ಈಸ್ ರೆಡ್. ಇದು ಕೆಂಪಾಗಿದೆ. ಸಾಫ್ಟ್, ಮೃದುವಾಗಿದೆ. ಸ್ಮಾಲ್, ಚಿಕ್ಕದಾಗಿದೆ. ಆ್ಯಂಡ್ ರೌಂಡ್ ವಿತ್ ಎ ಸ್ಟೋನ್ ಲೈಕ್ ಸೀಡ್ ಇನ್ ದ ಮಿಡಲ್. ಸೊ ಹಾಗಾದರೆ ಇದು ಯಾವುದು ಅಂದರೆ ಸೀಡ್ಸ್ ಇರ್ತಾವು ಮಿಡಲ್. ಇದು ಅಂದರೆ ಯಾವುದಂದರೆ ಚೆರ್ರಿ. ಚೆರ್ರಿ ನೋಡಿದಿರಲ್ವಾ? ಸೊ ಚೆರ್ರಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ರಿಡಲ್ ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಅಲ್ವಾ ರಿಡಲ್ ಸಾಲ್ವ್ ಮಾಡೋದು? ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ರಿಡಲ್ಸನ್ನು ಇನ್ನು ಮುಂದದವು ಕಲಿಯೋಣ ಬನ್ನಿ. ನೋಡಿರಿ. ಐ ಹ್ಯಾವ್ ಲೀವ್ಸ್. ನಾನು ಎಲೆಗಳನ್ನು ಹೊಂದಿದ್ದೇನೆ. ಐ ಹ್ಯಾವ್ ಫ್ರೂಟ್ಸ್. ನಾನು ಹಣ್ಣುಗಳನ್ನು ಹೊಂದಿದ್ದೇನೆ. ಐ ಹ್ಯಾವ್ ಟ್ರಂಕ್. ಟ್ರಂಕ್ ಅಂದರೆ ನೀವು ವಸ್ತುಗಳನ್ನು ಇಡ್ಲಿಕ್ಕೆ ಯೂಸ್ ಮಾಡ್ತೀರಲ್ಲ, ದಟ್ ಈಸ್ ನಾಟ್ ಎ ಟ್ರಂಕ್. ಟ್ರಂಕ್ ಮೀನ್ಸ್ ಬ್ರ್ಯಾಂಚ್ ಅಂತ ಅರ್ಥ, ಕೊಂಬೆ, ರೆಂಬೆ ಅಂತ ಅರ್ಥ. ಸೊ ನನಗೆ ಕೊಂಬೆಯನ್ನು ನಾನು ಹೊಂದಿದ್ದೇನೆ. ಹಾಗಾದರೆ ವಾಟ್ ಯಾಮ್ ಐ? ಹಾಗಾದರೆ ನಾನು ಯಾರು? ಸೊ ಆನ್ಸರ್ ಈಸ್ ಯಾವುದಂದರೆ ಏನಾಗುತ್ತೆ ಆನ್ಸರು? ಟ್ರೀ ಆಗುತ್ತೆ. ಟ್ರೀ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಎಂಟನೇ ರೀಡಲ್ ನೋಡ್ರಿ. ಐ ಹ್ಯಾವ್ ಎ ಹಂಪ್. ಹಂಪ್ ನೋಡಿದ್ರಲ್ವಾ? ಈ ಥರ ಇರುತ್ತೆ ಹಂಪ್, ಹೌದಾ? ಐ ಹ್ಯಾವ್ ಲಾಂಗ್ ನೆಕ್. ನನಗೆ ಉದ್ದವಾದ ಕುತ್ತಿಗೆಯನ್ನು ಹೊಂದಿದ್ದೇನೆ. ಐ ಕ್ಯಾನ್ ವಾಕ್ ಇನ್ ದ ಡೆಸರ್ಟ್. ನಾನು ಮರುಭೂಮಿಯಲ್ಲಿ ನಡೆಯುತ್ತೇನೆ. ಸೊ ಮರುಭೂಮಿ, ಡೆಸರ್ಟ್ ಅಂದ್ರೇ ತಿಳ್ಕೊಂಡು ಬಿಟ್ಟಿರಬೇಕು. ಡೆಸರ್ಟಲ್ಲಿ ಕಂಡುಬರುವಂಥ ಪ್ರಾಣಿ ಯಾವುದು? ಕ್ಯಾಮಲ್ ಅಲ್ವಾ? ಹೀಗಾಗಿ ಈ ರಿಡಲ್ದು ಆನ್ಸರ್ ಏನಾಗುತ್ತೆ? ಕ್ಯಾಮಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ. ಐ ಗಾರ್ಡ್ ಯುವರ್ ಹೌಸ್. ಗಾರ್ಡ್ ಅಂದ್ರೇನು? ರಕ್ಷಣೆ ಮಾಡೋದು. ನಾನು ನಿಮ್ಮ ಮನೆಯನ್ನು ರಕ್ಷಣೆ ಮಾಡ್ತೇನೆ, ಕಾಯ್ತೀನಿ. ಐ ಡು ನಾಟ್ ಲೈಕ್ ಕ್ಯಾಟ್ಸ್. ನನಗೆ ಬೆಕ್ಕುಗಳಂದರೆ ನನಗೆ ಇಷ್ಟ ಇಲ್ಲ. ಐ ಆಮ್ ವೆರಿ ಫೇತ್ಫುಲ್. ಫೇತ್ಫುಲ್ ಅಂದರೆ ನಂಬಿಕಸ್ಥ, ವಿಶ್ವಾಸನೀಯ. ನಾನು ತುಂಬಾ ವಿಶ್ವಾಸನೀಯ, ತುಂಬಾ ನಂಬಿಕಸ್ಥ ಆಗಿದ್ದೇನೆ. ಹಾಗಾದರೆ ವಾಟ್ ಐ ಆಮ್? ನಾನು ಯಾರು? ಸೊ ಯಾರಂತ ಗೆಸ್ ಮಾಡಿರಿ. ಯಾರಂದರೆ ಡಾಗ್. ಡಾಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರಿಡಲ್ ನೋಡ್ರಿ, 10th ಒನ್. ಐ ಮೇಡ್ ಆಫ್ ಲೆದರ್. ಲೆದರ್ ಅಂದರೆ ಚರ್ಮ. ನಾನು ಚರ್ಮದಿಂದ ಮಾಡಲ್ಪಟ್ಟಿರ್ತೇನೆ. ಐ ಕ್ಯಾರಿ ಯು. ನಾನು ನಿಮ್ಮನ್ನು ಕ್ಯಾರಿ ಮಾಡ್ಕೊಂಡು ಹೊತ್ಕೊಂಡು ಹೋಗ್ತೀನಿ. ಐ ಕೀಪ್ ಯುವರ್ ಫೀಟ್ ಸೇಫ್. ನಿಮ್ಮ ಪಾದಗಳನ್ನು ನಾನು ರಕ್ಷಣೆ ಮಾಡ್ತೀನಿ. ಹಾಗಾದರೆ ವಾಟ್ ಯಾಮ್ ಐ? ಹಾಗಾದರೆ ನಾನು ಯಾರು? ನಾನು ಯಾರಂದರೆ ಶೂ. ಅಗೇನ್ ಶೂ ಇಸ್ ದ ರೈಟ್ ಆನ್ಸರ್. ಶೂ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ರಿಡಲ್ ನೋಡ್ರಿ, 11ನೇ ರಿಡಲ್ ನೋಡ್ರಿ.
ಐ ವೇಕಪ್ ಅರ್ಲಿ. ವೇಕಪ್ ಅಂದರೆ ಏಳೋದು, ಎಚ್ಚರಗೊಳ್ಳೋದು, ಬೇಗನೆ ಎಚ್ಚರಗೊಳ್ತೀನಿ ನಾನು. ಯು ಈಟ್ ಮೈ ಎಗ್ಸ್. ನನ್ನ ಮೊಟ್ಟೆಗಳನ್ನು ನೀವು ತಿಂದಿದ್ದೀರಾ. ಹೂ ಯಾಮ್ ಐ. ಹಾಗಾದರೆ ನಾನು ಯಾರು? ಯಾರಂದರೆ ಹೆನ್ ಅಲ್ವಾ. ಹೆನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 12ನೇದು ರೀಡಲ್ಲಿ ನೋಡ್ರಿ. ಐ ಫ್ಲೈ ವೆರಿ ಹೈ. ಫ್ಲೈ ಅಂದರೆ ಹಾರಾಡೋದು, ವೆರಿ ಹೈ ಅಂದರೆ ಅತಿ ಎತ್ತರದಲ್ಲಿ ನಾನು ಹಾರಾಡುತ್ತೇನೆ. ಐ ಆಮ್ ದಿ ಕಿಂಗ್ ಆಫ್ ದ ಬರ್ಡ್. ಪಕ್ಷಿಗಳ ರಾಜ ನಾನು ಆಗಿದ್ದೇನೆ. ಸೊ ಪಕ್ಷಿಗಳ ರಾಜ ಯಾವುದು ಇಲ್ಲಿ, ಯಾವುದನ್ನು ಕರಿತೀವಿ ನಾವು? ಹೂ ಯಾಮ್ ಐ. ಹಾಗಾದರೆ ನಾನು ಯಾರು? ಸೊ ನಾನು ಯಾರಂದರೆ ಅದೇ ಯಾವುದಾಗಿರುತ್ತದೆ? ಈಗಲ್ ಆಗಿರುತ್ತೆ. ಈಗಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 13ನೇ ರೀಡಲ್ಲು. ಐ ಆಮ್ ಗ್ರೀನ್. ನಾನು ಹಸಿರಾಗಿದ್ದೇನೆ. ಐ ಕ್ಯಾನ್ ಸ್ಪೀಕ್ ಲೈಕ್ ಯು. ನಾನು ನಿಮ್ಮ ಥರ ಮಾತನಾಡಲು ನನ್ನ ಕಡೆ ಸಾಧ್ಯ ಆಗುತ್ತೆ, ನಾನು ಮಾತನಾಡಬಹುದು. ಹಾಗಾದರೆ ಹೂ ಯಾಮ್ ಐ, ನಾನು ಯಾರು? ನೋಡ್ರಿ, ಹಸಿರಾಗಿರೋದು ನಮ್ಮ ಥರ ಮಾತನಾಡುತ್ತಂತೆ. ಹಾಗಾದರೆ ಯಾರದು? ಸರಿಯಾದ ಉತ್ತರ ಹೇಳ್ತಾ ಇದ್ದೀರಾ? ಪ್ಯಾರೆಟ್. ಪ್ಯಾರೆಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 14th ಒನ್. ಐ ಹ್ಯಾವ್ ಎ ಹ್ಯಾಂಡಲ್ ಆ್ಯಂಡ್ ಎ ಬ್ಲೇಡ್. ಹ್ಯಾಂಡಲ್ ಇರ್ತದಂತ ಮತ್ತು ಬ್ಲೇಡೂ ಇರ್ತದಂತ. ಐ ಆಮ್ ಶಾರ್ಪ್. ವೆರಿ ಶಾರ್ಪ್ ಇರ್ತದಂತ. ಯು ಕಟ್ ಬ್ರೆಡ್ ವಿತ್ ಮೀ. ಆ ಒಂದು ಇದರಿಂದ ನಾವೇನು ಮಾಡ್ಬೋದು? ಬ್ರೆಡ್ಡನ್ನು ಕಟ್ ಮಾಡ್ಬೋದು. ಹಾಗಾದರೆ ನಾನು ಯಾರಪ್ಪ ಅಂದರೆ ನೈಫ್ ಅಂತ, ಚಾಕು ಶಾರ್ಪ್ ಇರುತ್ತಲ್ವ. ಸೊ 15ನೇ ರೀಡಲ್ಲಿ ನೋಡ್ರಿ. ಐ ಸ್ಪೀಕ್. ನಾನು ಮಾತನಾಡುತ್ತೇನೆ. ವಿದೌಟ್ ಮೌತ್ ಅಂದರೆ ಬಾಯಿ ಇರದೆ ನಾನು ಮಾತನಾಡ್ತೇನೆ. ಆ್ಯಂಡ್ ಹಿಯರ್ ವಿದೌಟ್ ಇಯರ್ಸ್. ನಾನು ಕಿವಿ ಇರದೆ ಕೇಳ್ತೇನೆ. ಐ ಹ್ಯಾವ್ ನೋ ಬಾಡಿ. ನಂಗೆ ದೇಹನೇ ಇಲ್ಲ, ನಾನು ದೇಹನೇ ಹೊಂದಿಲ್ಲ. ಬಟ್ ಐ ಕಮ್ ಅಲೈವ್ ವಿತ್ ವಿಂಡ್. ಆದರೆ ನಾನು ಗಾಳಿಯ ಜೊತೆಗೆ ಬಂದಿರುತ್ತೇನೆ. ಹಾಗಾದರೆ ನಾನು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದಪ್ಪ ಅಂದರೆ ಇಕೋ, ನಮ್ಮ ಪ್ರತಿಧ್ವನಿ ಸರಿಯಾದ ಉತ್ತರ. ನೆಕ್ಸ್ಟ್ 16ನೇದು ಪ್ರಶ್ನೆ ನೋಡ್ರಿ. ಐ ಹ್ಯಾವ್ 4 legs. ನನಗೆ 4 ಕಾಲುಗಳಿವೆ. ಬಟ್ ನೋ ಫೀಟ್. ಆದರೆ ಪಾದಗಳೇ ಇಲ್ಲ. ಐ ಹ್ಯಾವ್ ನೋ ಆರ್ಮ್ಸ್. ತೋಳುಗಳು ಇಲ್ಲ. ಆ್ಯಂಡ್ ನೋ ಹೆಡ್. ತಲೆನೂ ಇಲ್ಲ. ಐ ಹ್ಯಾವ್ ಸೀಟ್. ಬಟ್ ಕುತ್ಕೊಳ್ಳೋಕ್ಕೆ ಸೀಟ್ ಇದೆ. ಬಟ್ ಐ ಆಲ್ವೇಸ್ ಸ್ಟ್ಯಾಂಡ್. ಕುತ್ಕೋಬಹುದು, ಬಟ್ ನಾನು ಯಾವಾಗಲೂ ನಿಂತಿರ್ತೀನಿ. ಹಾಗಾದರೆ ಹೂ ಯಾಮ್ ಐ? ಹಾಗಾದರೆ ನಾ ಯಾರು ಅಂದರೆ ಚೇರ್. ಚೇರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ರೀಡಲು 17ನೇದೇ ನೋಡ್ರಿ. ಮೈ ಇಯರ್ಸ್ ಆರ್ ಬಿಗ್. ನನ್ನ ಕಿವಿಗಳು ದೊಡ್ಡದಾಗಿವೆ. ಮೈ ಲೆಗ್ಸ್ ಆರ್ ಸ್ಟ್ರಾಂಗ್. ನನ್ನ ಕಾಲುಗಳು ಬಲಿಷ್ಠವಾಗಿವೆ. ಮೈ ನೋಸ್ ಈಸ್ ಲಾಂಗ್. ನನ್ನ ಮೂಗು ಉದ್ದವಾಗಿದೆ. ಮೈ ಐಸ್ ಆರ್ ಸ್ಮಾಲ್. ಆದರೆ ನನ್ನ ಕಣ್ಣುಗಳು ಚಿಕ್ಕದಾಗಿವೆ. ವಾಟ್ ಯಾಮ್ ಐ? ಹಾಗಾದರೆ ನಾನು ಯಾರು? ನೋಡ್ರಿ, ಯಾವುದಕ್ಕೆ ದೊಡ್ಡದಾದಂಥ ಕಿವಿಗಳು ಇರ್ತಾವು? ಯಾವುದು ಕಾಲುಗಳು ಬಲಿಷ್ಠವಾಗಿರ್ತಾವು? ನೀವು ನೋಡಿರ್ಬೋದು. ಯಾವುದು? ಎಲಿಫೆಂಟ್ ಸರಿಯಾದ ಥರ. ಎಲಿಫೆಂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಐ ಹ್ಯಾವ್ ವಿಂಗ್ಸ್. ನನಗೆ ರೆಕ್ಕೆಗಳನ್ನು ಹೊಂದಿದ್ದೇನೆ. ಆ್ಯಂಡ್ ಎ ಟೇಲ್. ಬಾಲ ಕೂಡ ಐತಿ ನನಗೆ. ಐ ಕ್ಯಾನ್ ಫ್ಲೈ. ನಾ ಹಾರಾಡ್ಬೋದು. ಬಟ್ ಐ ಆಮ್ ನಾಟ್ ಬರ್ಡ್. ವಾಟ್ ಆಮ್ ಐ? ಆದ್ರೆ ನಾನು ಪಕ್ಷಿ ಅಲ್ಲ. ಹಾಗಾದರೆ ನಾ ಯಾರು? ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಏರೋಪ್ಲೇನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 19ನೇದು. ಐ ಆಮ್ ಮೇಡ್ ಆಫ್ ಪೇಪರ್. ನಾನು ಪೇಪರಿಂದ ಮಾಡಲ್ಪಟ್ಟಿರ್ತೇನೆ. ಐ ಕ್ಯಾನ್ ಫ್ಲೈ. ನಾನು ಹಾರಾಡಬಲ್ಲೆ. ಐ ಗೋ ಅಪ್ ಇನ್ ದ ಸ್ಕೈ. ಅಂದರೆ ಆಕಾಶದ ಎತ್ತರಕ್ಕೆ ನಾನು ಹೋಗಬಲ್ಲೆ. ಆ್ಯಂಡ್ ಹ್ಯಾವ್ ಎ ಲಾಂಗ್ ಸ್ಟ್ರಿಂಗ್. ಸ್ಟ್ರಿಂಗ್ ಅಂದರೆ ದಾರವನ್ನು ಹೊಂದಿರುತ್ತೇನೆ. ವಾಟ್ ಆಮ್ ಐ? ಹಾಗಾದರೆ ನಾನು ಯಾರು? ಸೊ ಆನ್ಸರ್ ಏನಾಗಿರುತ್ತೆ? ಏನಂದರೆ ಕೈಟ್, ಗಾಳಿಪಟ. ಸೊ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 20. ಅ ಫಾದರ್ಸ್ ಚೈಲ್ಡ್. ಅಂದರೆ ನಾನು ತಂದೆಯ ಮಗುವಾಗಿದ್ದೇನೆ. ಅ ಮದರ್ಸ್ ಚೈಲ್ಡ್. ತಾಯಿಯ ಮಗು ಕೂಡ ಆಗಿದ್ದೇನೆ. ಎಟ್ ಆದರೆ ನೋ ಒನ್ ಸನ್. ಆದರೆ ನಾನು ಯಾರ ಮಗನೂ ಆಗಿಲ್ಲ. ಹಾಗಾದರೆ ಹೂ ಯಾಮ್ ಐ? ನಾನು ಯಾರು? ಸೊ ನಾನು ಯಾರೆಂದರೆ ಡಾಟರ್ ಆಗಿರುತ್ತೇನೆ ಅಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ 21ನೇದು ನೋಡ್ರಿ. ಮೈ ಕಲರ್ ಈಸ್ ರೆಡ್. ನಂದು ಬಣ್ಣ ಕೆಂಪು ಆಗಿರುತ್ತದೆ. ಐ ಆಮ್ ದ ಕ್ವೀನ್ ಆಫ್ ದ ಫ್ಲವರ್. ಹೂಗಳ ರಾಣಿ ನಾನು ಆಗಿದ್ದೇನೆ. ಹೂ ಯಾಮ್ ಐ? ಹಾಗಾದರೆ ನಾನು ಯಾರು? ಸೊ ನಾನು ಯಾರಂದರೆ ನಾನು ರೋಜ್ ಆಗಿದ್ದೇನೆ. ಸೊ ನೆಕ್ಸ್ಟ್ ರೀಡಲ್ಲಿ ನೋಡ್ರಿ 22ನೇ ಪ್ರಶ್ನೆ.
ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್. ನಾನು ಕಾಡಿನ ರಾಜ ಆಗಿದ್ದೇನೆ. ಇಲ್ಲೇ ಬಂತು ನಿಮ್ಗೆ ಆನ್ಸರ್. ಐ ಲಿವ್ ಇನ್ ಕೇವ್. ನೋಡ್ರಿ, ಕೇವ್ ಗುಹೆಯಲ್ಲಿ ವಾಸಿಸುತ್ತೇನೆ. ಐ ರೋರ್. ನಾನು ಗರ್ಜಿಸುತ್ತೇನೆ. ಯಾವ ಪ್ರಾಣಿ ಗರ್ಜಿಸುತ್ತೆ? ಯಾವುದಕ್ಕೆ ನಾವು ಕಾಡಿನ ರಾಜ ಅಂತ ಕರಿತೀವಿ? ಎಸ್, ಯಾವುದಂದರೆ ಲಯನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 23ನೇ ಪ್ರಶ್ನೆ. ದ ಫಸ್ಟ್ ಲೆಟರ್ ಆಫ್ ಮೈ ನೇಮ್ ಈಸ್ ಡಿ. ಅಂದರೆ ನನ್ನ ಹೆಸರಿನ ಮೊದಲನೇ ಅಕ್ಷರ ಡಿ ಇಂದ ಸ್ಟಾರ್ಟ್ ಆಗುತ್ತಂತೆ ಅಲ್ವಾ. ಐ ಹ್ಯಾವ್ 4 ಲೆಗ್ಸ್. ನನಗೆ 4 ಕಾಲುಗಳು ಹೊಂದಿದ್ದೇನೆ. ಐ ಬಾರ್ಕ್. ನಾನು ಬೊಗಳುತ್ತೇನೆ. ಸೊ ಬೊಗಳುತ್ತೇನೆ ಅಂದರೆ ಯಾವ ಪ್ರಾಣಿ? ವಾಟ್ ಐ ಆಮ್. ನಾನು ಯಾರು? ಹಾಗಾದರೆ ಡಾಗ್ ಇಸ್ ದ ರೈಟ್ ಆನ್ಸರ್. ಡಿ ಇಂದ ಸ್ಟಾರ್ಟ್ ಆಗುತ್ತೆ. 4 ಕಾಲದವು, ಜೊತೆಗೆ ಬೊಗಳುತ್ತೇನೆ ಅಂದರೆ ಡಾಗ್. ನೆಕ್ಸ್ಟ್ ನೋಡ್ರಿ, 24ನೇ ಪ್ರಶ್ನೆ. ವಾಟ್ ಹ್ಯಾಸ್ ಎ ಫೇಸ್. ಯಾವುದು ಮುಖವನ್ನು ಹೊಂದಿದೆ. ಆ್ಯಂಡ್ 2 ಹ್ಯಾಂಡ್ಸ್. 2 ಕೈಗಳನ್ನು ಹೊಂದಿದೆ. ಬಟ್ ನೋ ಆರ್ಮ್ಸ್ ಆರ್ ಲೆಗ್ಸ್. ಆದರೆ ಯಾವುದೇ ಥರ ಕಾಲುಗಳನ್ನು ಹೊಂದಿಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕ್ಲಾಕ್. ಕ್ಲಾಕ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, 25ನೇ ಪ್ರಶ್ನೆ. ವಾಟ್ ಈಸ್ ದ ಈಸಿಯೆಸ್ಟ್ ವೇ ಟು ಡಬಲ್ ಯುವರ್ ಮನಿ. ಸರಳವಾದಂಥ ವಿಧಾನ ಯಾವುದು? ಎದಕ್ಕೆ? ಹಣವನ್ನು, ಮನಿ ಅಂದ್ರೇನು? ಹಣವನ್ನು ಡಬಲ್ ಮಾಡಲಿಕ್ಕೆ, ಅಂದರೆ 2 ಪಟ್ಟು ಮಾಡಲಿಕ್ಕೆ ಸರಳವಾದ ವಿಧಾನವನ್ನು ಕೇಳ್ತಾ ಇದ್ದಾರೆ. ಸೊ ಇದು ಸೀಕ್ರೆಟಲ್ಲಿ ಇಡುವಂಥ ವಿಷಯ. ಸೊ ಹೇಗೆ ಅಂದರೆ, ಒಂದು ಟ್ರಿಕ್ಕನ್ನು ಇಡ್ತೀನಿ, ಯಾರಿಗೆ ಹೇಳ್ಬಾರ್ದು. ನಿಮ್ಮ ಹಣವೇನಾದರೂ ಡಬಲ್ ಆಗಬೇಕಂದ್ರೆ ನಿಮ್ಮ ಹಣವನ್ನು ಹೋಗ್ಬಿಟ್ಟು ಮಿರರ್ ಮುಂದ್ಗಡೆ ಇಡಬೇಕಾಗುತ್ತೆ. ಆವಾಗ ಡಬಲ್ ಆಗುತ್ತೆ. ಅದನ್ನು ತಗೊಂಡು ಎಂಜಾಯ್ ಮಾಡಬೇಕು. ಸೊ ನಿಮ್ಮ ಹಣವನ್ನು ಹೇಗೆ ಡಬಲ್ ಮಾಡಬೇಕು? ಮಿರರ್ ಈಸ್ ನಾಟ್ ದ ಆನ್ಸರ್. ಮಿರರ್ ಇನ್ ಫ್ರಂಟ್ ಆಫ್ ದ ಮಿರರ್ ಯು ಹ್ಯಾವ್ ಟು ಕೀಪ್ ಯುವರ್ ಮನಿ ಅಂತ ಅಷ್ಟೇ ಆನ್ಸರು. ನೆಕ್ಸ್ಟ್ ನೋಡ್ರಿ, 26ನೇ ಪ್ರಶ್ನೆ. ವಾಟ್ ಹ್ಯಾಸ್ ಎ ಥಂಬ್. ಹೆಬ್ಬಟ್ಟಿದೆ. ಆ್ಯಂಡ್ ದ 4 ಫಿಂಗರ್ಸ್. ಇನ್ನು ಉಳಿದ 4 ಬೆರಳುಗಳು ಕೂಡ ಇದ್ದಾವೆ. ಬಟ್ ಇಟ್ ಈಸ್ ನಾಟ್ ಅಲೈವ್. ಆದರೆ ಜೀವಂತನೇ ಇಲ್ಲ, ಜೀವ ಇಲ್ಲ. ಹಾಗಾದರೆ ಅದು ಯಾರಂದರೆ ಗ್ಲೋವ್. ನೀವು ಬಳಸಿರ್ತೀರ ಗ್ಲೋವ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ, 27ನೇ ಪ್ರಶ್ನೆ. ವಾಟ್ ಹ್ಯಾಸ್ ಟು ಬಿ ಬ್ರೋಕನ್. ಯಾವುದನ್ನು ನಾವು ಮುರಿಯಲೇಬೇಕು. ಬಿಫೋರ್ ಅಂದರೆ ಮೊದಲು. ಯು ಕ್ಯಾನ್ ಯೂಸ್ ಇಟ್ ಅಂದರೆ ನಾವು ಉಪಯೋಗಿಸುವ ಮೊದಲು ಅದನ್ನು ನಾವು ಮುರಿಬೇಕಾಗುತ್ತೆ. ಹಾಗಾದರೆ ಯಾವುದನ್ನು ಮುರಿಬೇಕು, ಅದನ್ನು ಉಪಯೋಗಿಸ್ಬೇಕಂದ್ರೆ ಯಾವುದಂದರೆ ಎಗ್ ಇಸ್ ದ ರೈಟ್ ಆನ್ಸರ್. ಎಗ್ಗನ್ನು ಒಡೆದೇ ತಿನ್ನೋದಲ್ವ ನಾವು, ಏನು ಹಂಗೆ ಗುಳುಮಂತ ನುಂಗ್ತೀರ. 28ನೇ ಪ್ರಶ್ನೆ ನೋಡ್ರಿ. ವಾಟ್ ಹ್ಯಾಸ್ ಎ ನೆಕ್. ಯಾವುದು ಕುತ್ತಿಗೆಯನ್ನು ಹೊಂದಿದೆ ಬಟ್ ನೋ ಹೆಡ್. ತಲೆಗೆ ಮಾತ್ರ ಇಲ್ಲ. ಸೊ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಬಾಟಲ್ ಇಸ್ ದ ರೈಟ್ ಆನ್ಸರ್. ಕುತ್ತಿಗೆಯನ್ನು ಹೊಂದಿರುತ್ತೆ, ಆದರೆ ತಲೆಯನ್ನು ಹೊಂದಿರುವುದಿಲ್ಲ. ಬಾಟ್ಲೇ ನೋಡಿರ್ತೀರಲ್ವ, ಈ ಥರ ಇರುತ್ತೆ ಅಲ್ವಾ. ಹಾಂ, ನೆಕ್ಸ್ಟ್ ನೋಡ್ರಿ, 29ನೇ ಪ್ರಶ್ನೆ. ವಾಟ್ ಗೆಟ್ಸ್ ವೆಟ್ಟರ್ ಆ್ಯಸ್ ಇಟ್ ಡ್ರೈಸ್. ಅಂದರೆ ಒಣಗಿದಂತೆ ಇದು ಹಸಿ ಆಗುತ್ತೆ. ಹಾಗಾದರೆ ಯಾವುದು ಒಣಗ್ತೈತಿ. ಎಷ್ಟು ಒಣಗ್ತೈತಿ ಅಷ್ಟೇ ತೊಯ್ತೈತಿ. ಹಾಗಾದರೆ ಇದು ಯಾವುದು ಅಂದರೆ ಟವೆಲ್. ಯೂಸ್ ಮಾಡ್ತಿರಲ್ಲ ಟವೆಲ್. ಟವೆಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ. ವಾಟ್ ಗೋಸ್ ಆಫ್. ಮೇಲೆ ಏರುತ್ತೆ. ಆ್ಯಂಡ್ ಡಸಂಟ್ ಕಮ್ ಬ್ಯಾಕ್. ಕೆಳಗೆ ಬರೋದಿಲ್ಲ ಒಳ್ಳೆ. ಹಾಗಾದರೆ ನಾನು ಯಾರು? ಮೇಲೆ ಹೋಗಿದ್ದು ಕೆಳಗಡೆ ವಾಪಸ್ ಬರೋದೇ ಇಲ್ಲ. ಅಂದರೆ ಯಾವುದು ಆನ್ಸರು? ಸರಿಯಾದ ಉತ್ತರ ನಮ್ಮ ಏಜು, ವಯಸ್ಸು. ನೆಕ್ಸ್ಟ್ ನೋಡ್ರಿ, 31ನೇ ಪ್ರಶ್ನೆ. ವಾಟ್ ಬಿಲಾಂಗ್ಸ್ ಟು ಯು. ಯಾವುದು ಬಿಲಾಂಗ್ಸ್ ಅಂದರೆ ಸಂಬಂಧಿಸಿದ್ದು. ಯಾವುದು ನಿನಗೆ ಸಂಬಂಧಿಸಿದ್ದು ಆದರೆ ಯೂಸ್ಡ್ ಮೋರ್ ಬೈ ಅದರ್ಸ್. ಆದರೆ ನಿನಗಿಂತ ಜಾಸ್ತಿ ಬೇರೆಯವರೇ ಯೂಸ್ ಮಾಡ್ಕೊತಾರೆ. ನಿನಗೆ ಸಂಬಂಧಿಸಿದ್ದು ಬೇರೆಯವರು ಯೂಸ್ ಮಾಡ್ತಾರೆ. ಹಾಗಾದರೆ ಅದು ಯಾವುದಂದರೆ ಯುವರ್ ನೇಮ್. ನೇಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 32ನೇ ಪ್ರಶ್ನೆ ನೋಡ್ರಿ. ಎವ್ರಿ ಒನ್ ಹ್ಯಾಸ್ ಇಟ್. ಪ್ರತಿಯೊಬ್ಬರು ಇದನ್ನು ಹೊಂದಿರ್ತಾರೆ. ಆ್ಯಂಡ್ ನೋ ಒನ್ ಕ್ಯಾನ್ ಲೂಸ್ ಇಟ್. ಯಾರೊಬ್ಬರು ಇದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗಾದರೆ ವಾಟ್ ಈಸ್ ಇಟ್. ಹಾಗಾದರೆ ಇದು ಏನಪ್ಪ ಅಂದರೆ ಶಾಡೋ, ನೆರಳು. ಎಲ್ಲರೂ ಹೊಂದಿರ್ತಾರೆ, ಆದರೆ ಇದನ್ನು ಯಾರು ಕಳ್ಕೊಳ್ಳಲ್ಲ, ಯಾವಾಗಲೂ ಜೊತೆಯಲ್ಲೇ ಇರುತ್ತೆ. 33. ಇಟ್ಸ್ ಬೀನ್ ಅರೌಂಡ್ ಫಾರ್ ದ ಮಿಲಿಯನ್ ಆಫ್ ಇಯರ್ಸ್. ಇದು ಇದ್ದು 10 ಲಕ್ಷ ವರ್ಷಗಳ ಆಯಿತು. ಬಟ್ ಇಟ್ಸ್ ನೋ ಮೋರ್. ಆದರೆ ಕೆಲವೊಮ್ಮೆ ಇಟ್ಸ್ ನೋ ಮೋರ್ ದ್ಯಾನ್ ಎ ಮಂತ್ ಓಲ್ಡ್. ಅಂದರೆ 1 ತಿಂಗಳು ಆದ ತಕ್ಷಣ ಇದು ಇರೋದೇ ಇಲ್ಲ. ಹಾಗಾದರೆ ಇದು ಏನು? ವಾಟ್ ಈಸ್ ಇಟ್. ಇದು ಏನಂದರೆ ಮೂನು.
ನೆಕ್ಸ್ಟ್ 34ನೇ ಪ್ರಶ್ನೆ, ಫೈಂಡ್ ಮಿ, ನನ್ನನ್ನು ಹುಡುಕಿ. ಐ ಸ್ಟಾರ್ಟ್ ವಿತ್ ಎ ಪಿ, ನಾನು ಪಿ ಇಂದ ಸ್ಟಾರ್ಟ್ ಆಗ್ತೀನಿ. ಆ್ಯಂಡ್ ಎಂಡ್ ವಿತ್ ಇ, ನಾನು ಇ ಇಂದ ಮುಕ್ತಾಯಗೊಳ್ತೀನಿ. ಬಟ್ ಐ ಹ್ಯಾವ್ ಥೌಸಂಡ್ಸ್ ಆಫ್ ಲೆಟರ್ಸ್, ಹಾಗಾದರೆ ನಾನು ಎಷ್ಟೋ ಲೆಟರ್ಸ್ ಅಂದರೆ ಇಲ್ಲಿ ಅಕ್ಷರಗಳಲ್ಲ, ಎಷ್ಟೋ ಕುಂದು ಪತ್ರಗಳನ್ನು ಹೊಂದಿರುತ್ತೇನೆ ಅಂತ. ಹೂ ಆಮ್ ಐ, ಸೊ ಏನು, ಯಾರು, ಯಾವುದಂದರೆ ಸರಿಯಾದ ಉತ್ತರ ಪೋಸ್ಟ್ ಆಫೀಸ್, POSTOFFICE. ಸೊ ಫಸ್ಟ್ನೇ ಲೆಟರು ಪಿ ಇಂದ ಸ್ಟಾರ್ಟ್ ಆಗಿದೆ, ಲಾಸ್ಟ್ನೇ ಲೆಟರ್ ಇ ಇಂದ ಸ್ಟಾರ್ಟ್ ಆಗಿದೆ. ಸೊ ಪೋಸ್ಟ್ ಆಫೀಸಲ್ಲಿ ತಾನೇ ಥೌಸಂಡ್ಸ್ ಆಫ್ ಲೆಟರ್ಸ್ ನಮಗೆ ಕಂಡು ಬರೋದು, ಹೀಗಾಗಿ ಪೋಸ್ಟ್ ಆಫೀಸ್ ಇಸ್ ದ ರೈಟ್ ಆನ್ಸರ್. 35ನೇ ಪ್ರಶ್ನೆ, ಐ ಆಮ್ ಆಲ್ ದ ನಾಲೆಜ್ ಯು ಹ್ಯಾವ್, ಸೊ ನಾನು ನಿಮ್ಮಲ್ಲಿರುವ ಜ್ಞಾನ ಆಗಿದ್ದೇನೆ. ಬಟ್ ಐ ಆಮ್ ಸ್ಮಾಲ್ ಆ್ಯಸ್ ಯುವರ್ ಫಿಸ್ಟ್, ನಿಮ್ಮ ಮುಷ್ಟಿ ಎಷ್ಟಿದೆ ಸೊ ಅಷ್ಟೇ ನಾನು ಚಿಕ್ಕದಾಗಿದ್ದೇನೆ. ದ್ಯಾಟ್ ಯುವರ್ ಹ್ಯಾಂಡ್ಸ್ ಕ್ಯಾನ್ ಹೋಲ್ಡ್ ಮೀ. ಹೂ ಆಮ್ ಐ, ಹಾಗಾದರೆ ನಾ ಯಾರಂದರೆ ನಮ್ಮ ಬ್ರೈನ್, ಆನ್ಸರ್ ಇಸ್ ದ ಬ್ರೈನ್. ನೆಕ್ಸ್ಟ್ ನೋಡ್ರಿ 36ನೇ ಪ್ರಶ್ನೆ, ಐ ಆಮ್ ದ ಬಿಗ್ಗೆಸ್ಟ್ ಅಲ್ಫಾಬೆಟ್, ಅತಿ ದೊಡ್ಡದಾದಂಥ ಅಲ್ಫಾಬೆಟ್ ನಾನು ಆಗಿದ್ದೇನೆ. ಆ್ಯಸ್ ಐ ಕಂಟೇನ್ ಮೋಸ್ಟ್ ವಾಟರ್ ಇನ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ನೀರನ್ನು ನಾನು ಹೊಂದಿರ್ತೇನೆ. ಹಾಗಾದರೆ ನಾನು ಯಾರು, ಹೂ ಆಮ್ ಐ, ಆನ್ಸರ್ ಈಸ್ ಸಿ ಅಲ್ಫಾಬೆಟ್, ಸಿ, ಇದು ಸಿ ಅಲ್ಫಾಬೆಟ್ಟು. ಬಿಗ್ಗೆಸ್ಟ್ ಮೋಸ್ಟ್ ವಾಟರ್ ಅಂದರೆ ಈ ಸಿ ಅಲ್ವಾ, ಸಮುದ್ರದಲ್ಲಿ ತಾನೇ ಸಿ ಇದು ಇರೋದು. ಸೊ SEA ಸಿ ಇರ್ತದೆ, ಹೀಗಾಗಿ ಸಿ ಅಲ್ಫಾಬೆಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 38ನೇ ಪ್ರಶ್ನೆ, ವಾಟ್ ಕಮ್ಸ್ ಒನ್ಸ್ ಇನ್ ಎ ಇಯರ್, ಒಂದು ವರ್ಷದಲ್ಲಿ ಒಮ್ಮೆ ಬರ್ತದ. ಟ್ವೈಸ್ ಇನ್ ಎ ವೀಕ್, ವಾರದಲ್ಲಿ 2 ಸಲ ಬರ್ತದ. ಆ್ಯಂಡ್ ನೆವರ್ ಇನ್ ಎ ಡೇಯಲ್ಲಿ 1 ಸಲನೂ ಬರೋಲ್ಲ. ಹಾಗಾದರೆ ನಾನು ಯಾವುದು, ನಾನು ಯಾರಂದರೆ ಯಾವುದಾಗುತ್ತೆ, ಇ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇಯರಲ್ಲಿ 1 ಸಲ ಬಂದಿದೆ ಅಲ್ವಾ, ಇ ಅನ್ನೋ ಅಲ್ಫಾಬೆಟ್. ನೆಕ್ಸ್ಟು ವೀಕಲ್ಲಿ 2 ಸಲ ಬಂದಿದೆ ಅಲ್ವಾ, ಡೇಯಲ್ಲಿ 1 ಸಲನೂ ಇಲ್ಲ, ಹಾಗಾಗಿ ಅಲ್ಫಾಬೆಟ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲೊಂದು ರೀಡಲ್ ಮಿಸ್ ಆಗಿದೆ ನೋಡ್ರಿ. ವಾಟ್ ಈಸ್ ಫುಲ್ ಆಫ್ ಹೋಲ್ಸ್ ಬಟ್ ಸ್ಟಿಲ್ ಹೋಲ್ಡ್ಸ್ ವಾಟರ್, ತುಂಬ ತೂತುಗಳು ರಂಧ್ರಗಳು ಅದಾವು, ಆದ್ರೂ ನೀರನ್ನು ಹಿಡ್ಕೋತಾವು, ಅದು ಯಾವುದು, ಅದು ಹೇಗೆ ಅಂದರೆ ಯಾವುದು ಆನ್ಸರು, ಸ್ಪಾಂಜ್ ನೋಡಿರ್ತೀರಲ್ವ. ಸೊ ಸ್ಪಾಂಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ, ಐ ಹ್ಯಾವ್ ಎ ಟೇಲ್, ನಾನು ಬಾಲವನ್ನು ಹೊಂದಿದ್ದೇನೆ. ಆ್ಯಂಡ್ ಮೇನ್, ಐ ಈಟ್ ಹೇ ಆ್ಯಂಡ್ ಗ್ರಾಸ್, ನಾನು ಹುಲ್ಲನ್ನು ಕೂಡ ತಿಂತಾ ನಾನು ನೇ ಅಂದರೆ ಎದ್ರ ಸೌಂಡು, ಇದು ಹಾರ್ಸ್ ಸೌಂಡ್ ಅಲ್ವಾ, ಹೀಗಾಗಿ ಇದನ್ನು ನಾವು ನೇ ಅಂತ ಬಂದರೆ ಹಾರ್ಸ್ ಅಂತೇಳಿ ಗೆಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 40ನೇ ಪ್ರಶ್ನೆ, ಐ ಆಮ್ ಎ ವೆಜಿಟೇಬಲ್, ನಾನು ತರಕಾರಿಯಾಗಿದ್ದೇನೆ. ಐ ಆಮ್ ಎಲ್ಲೋ, ನಾನು ಹಳದಿಯಾಗಿದ್ದೇನೆ. ಪೀಪಲ್ ಕ್ರೈ, ಜನರು ಅಳ್ತಾರೆ. ವೆನ್ ದೇ ಕಟ್ ಮೀ, ನನ್ನನ್ನು ಯಾವಾಗ ಕತ್ತರಿಸ್ತಾರೋ ಅವಾಗ ಅವರು ಅಳ್ತಾರೆ. ಹಾಗಾದರೆ ನಾನು ಯಾರು, ಸೊ ನಾನು ಯಾರಂದರೆ ಆನಿಯನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 41ನೇ ರೀಡಲ್, ಐ ಆಮ್ ವೈಟ್ ಯು ಕ್ಯಾನ್ ಡ್ರಿಂಕ್ ಮೀ, ನಾನು ಬಿಳಿಯಾಗಿದ್ದೇನೆ, ನೀವು ನನ್ನನ್ನು ಕುಡಿಯಬಹುದು. ಐ ಕಮ್ ಫ್ರಮ್ ಎ ಕೌ, ನಾನು ಆಕಳಿಂದ ಬರ್ತೇನೆ. ಹಾಗಾದರೆ ನಾನು ಯಾರಂದರೆ ಸರಿಯಾದ ಉತ್ತರ ಮಿಲ್ಕ್ ಇಸ್ ದ ರೈಟ್ ಆನ್ಸರ್. ಸೊ ಈಸಿಯೆಸ್ಟ್. ಇನ್ನು 42ನೇ ಪ್ರಶ್ನೆ, ಐ ಲಿವ್ ಇನ್ ಎ ಡೆಸರ್ಟ್, ಮರುಭೂಮಿಯಲ್ಲಿ ವಾಸ ಮಾಡುತ್ತೇನೆ. ಐ ಹ್ಯಾವ್ 2 ಹಂಸನ್ನು 2 ಹಂಸಗಳನ್ನು ಹೊಂದಿರುತ್ತೇನೆ. ಐ ಆಮ್ ಟಾಲ್, ನಾನು ಎತ್ತರವಾಗಿರುತ್ತೇನೆ. ಐ ಈಟ್ ಪ್ಲಾಂಟ್ಸ್, ಸಸ್ಯಗಳನ್ನು ತಿನ್ನುತ್ತೇನೆ. ಹೂ ಆಮ್ ಐ, ಹಾಗಾದರೆ ನಾನು ಯಾರು, ಕ್ಯಾಮಲ್. ಒನ್ಸ್ ಅಗೇನ್ ಕ್ಯಾಮಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 43ನೇ ಪ್ರಶ್ನೆ, ಐ ಹ್ಯಾವ್ 2 ವೀಲ್ಸ್, ನಾನು 2 ಚಕ್ರಗಳನ್ನು ಹೊಂದಿದ್ದೇನೆ. ಐ ಹ್ಯಾವ್ ನೋ ಮೋಟಾರ್, ಅದರ ಮೋಟಾರ್ ಅಲ್ಲ. ಸಮ್ಟೈಮ್ಸ್ ಐ ಹ್ಯಾವ್ ಎ ಬೆಲ್, ಕೆಲವೊಮ್ಮೆ ನಾನು ಗಂಟೆಯನ್ನು ಹೊಂದಿರುತ್ತೇನೆ. ಆರ್ ಎ ಹಾರ್ನನ್ನು ಹೊಂದಿರುತ್ತೇನೆ. ಯು ಕ್ಯಾನ್ ರೈಡ್ ಆನ್ ಮಿ, ನೀವು ನನ್ನ ಮೇಲೆ ಸವಾರಿ ಹೋಗ್ಬೋದು. ಹಾಗಾದರೆ ನಾನು ಯಾರು, ಸೊ ಯಾರಪ್ಪ ಅಂದರೆ ಬೈಸಿಕಲ್ ಇಸ್ ದ ರೈಟ್ ಆನ್ಸರ್, ಬೈಸಿಕಲ್. ನೆಕ್ಸ್ಟ್ ಪ್ರಶ್ನೆ 44ನೇ ಪ್ರಶ್ನೆ, ಐ ಕ್ಯಾರಿ ಲಾಟ್ ಆಫ್ ಪೀಪಲ್, ನಾನು ಬಹಳಷ್ಟು ಜನನ ಹೊತ್ಕೊಂಡು ಹೋಗ್ತೇನೆ. ಐ ಪಿಕ್ ದೆಮ್ ಅಪ್, ಅವರನ್ನು ಹತ್ತಿಸ್ಕೋತಾ ಇರ್ತೇನೆ. ಆ್ಯಂಡ್ ಡ್ರಾಪ್ ದೆಮ್, ಇಳಿಸ್ತಾ ಇರ್ತೇನೆ. ಐ ಮೈಟ್ ಟ್ರಾವೆಲ್ ಫ್ರಮ್ ಸಿಟಿ ಟು ಸಿಟಿ, ನಗರದಿಂದ ನಗರಕ್ಕೆ ನಾನು ಪ್ರಯಾಣಿಸ್ತಿರ್ತೀನಿ. ಐ ಮೈಟ್ ಓನ್ಲಿ ಗೋ ಫ್ರಮ್ ಬ್ಲಾಕ್ ಟು ಬ್ಲಾಕ್, ಅಂದರೆ ಎವ್ರಿ ಬ್ಲಾಕಿಂದ ಬ್ಲಾಕ್ಗೆ ನಾನು ಹೋಗ್ತಾ ಇರುತ್ತೇನೆ. ಹಾಗಾದರೆ ನಾನು ಯಾರಂದರೆ ಬಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 45ನೇ ಪ್ರಶ್ನೆ, ವಾಟ್ ಮಂತ್ ಆಫ್ ಎ ಇಯರ್, ಯಾವ ಒಂದು ತಿಂಗಳು ಹ್ಯಾಸ್ 28 ಡೇಸ್,
28 ದಿನಗಳನ್ನು ಹೊಂದಿರ್ತದೆ. ನೀವು ಗೆಸ್ ಮಾಡಿರ್ತೀರ ಫೆಬ್ರವರಿ ಅಂತ ಅಲ್ವಾ. ಸೊ ಫೆಬ್ರವರಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳೋಕ್ಕಾಗಲ್ಲ, ಇಟ್ ಈಸ್ ಎ ರಾಂಗ್ ಆನ್ಸರ್. ಸೊ ಸರಿಯಾದ ಉತ್ತರ ಅಂದರೆ ಆಲ್ ಮಂತ್ಸು 28 ದಿನಗಳನ್ನು ಹೊಂದಿರ್ತಾವೆ. ಅವ್ರು ಕೇಳಿರೋದು ಯಾವ ಮಂತು 28 ದಿನಗಳನ್ನು ಹೊಂದಿರ್ತದೆ ಅಂತೇಳಿ. ಎಲ್ಲ ಮಂತುಗಳೂ 28 ದಿನನೇ ಹೊಂದಿರ್ತದಲ್ವ. ಸೊ ಹೀಗಾಗಿ ಆಲ್ ಮಂತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 46ನೇ ಪ್ರಶ್ನೆ, ವಾಟ್ ಹ್ಯಾಸ್ ಲೆಗ್ಸ್, ಯಾವ ಕಾಲುಗಳನ್ನು ಹೊಂದಿರ್ತದೆ ಬಟ್ ಡಸಂಟ್ ವಾಕ್, ನಡೆಯೋಕ್ಕಾಗಲ್ಲ. ನಾನು ಯಾರು ಅಂದರೆ ಟೇಬಲ್ ಅಥವಾ ಚೇರ್ ಆಗಿರ್ಬೋದು. ನೆಕ್ಸ್ಟ್ ಪ್ರಶ್ನೆ 47ನೇ ಪ್ರಶ್ನೆ, ಐ ಹ್ಯಾವ್ ಬ್ರಾಂಚಸ್, ನನಗೆ ಶಾಖೆಗಳಿದಾವು ಬಟ್ ನೋ ಫ್ರೂಟ್. ಇಲ್ಲಿ ಬ್ರಾಂಚಸ್ ಅಂದರೆ ಟೊಂಗೆಗಳಂತಲ್ಲ, ಶಾಖೆ ಅಂತ ಅರ್ಥ. ಆದರೆ ನಾ ಯಾವುದೇ ಥರ ಹಣ್ಣನ್ನು ಹೊಂದಿಲ್ಲ. ಟ್ರಂಕ್ ಆರ್ ಲೀವ್ಸ್, ಯಾವುದೇ ಥರ ಕೊಂಬೆಗಳನ್ನು, ರೆಂಬೆಗಳನ್ನು ಅಥವಾ ಯಾವುದೇ ಥರ ಎಲೆಗಳನ್ನು ಹೊಂದಿಲ್ಲ. ಹಾಗಾದರೆ ವಾಟ್ ಯಾಮ್ ಐ, ಹಾಗಾದರೆ ನಾನು ಯಾರಂದರೆ ನಾನು ಬ್ಯಾಂಕ್ ಆಗಿದ್ದೇನೆ. ಹೌದಾ, ಬ್ಯಾಂಕಲ್ಲೂ ಕೂಡ ತುಂಬಾ ಬ್ರಾಂಚಸ್ ಇರ್ತಾವಲ್ವ, SBI ಬ್ರಾಂಚ್, ಕೆನರಾ ಬ್ರಾಂಚ್, ಈ ಥರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ, ಸುಮಾರು 47 ಅಥವಾ 48 ರಿಡಲ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದನ್ನು ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕನ್ನು ನೀಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.